ಡಿಕೆಶಿ ಓವರ್ ಸ್ಪೀಡ್ಗೆ ಹೈ ಬ್ರೇಕ್. ಆರ್ಎಸ್ಎಸ್ ಹಾಡು ಹೇಳಿ ಪೇಚಿಗೆ ಸಿಲುಕಿದ ಡಿಕೆ ಹೊಸ ದಾಳ. ನನಗೂ ಬೇರೆ ದಾರಿಗಳಿವೆ ಅಂದ್ರ ಡಿಕೆ ಶಿವಕುಮಾರ್. ನಮಸ್ತೆ ಸದಾ ವತ್ಸಲೆ. ಬಹುತೇಕ ಈ ಗೀತೆಯ ಸಾಲುಗಳು ಕೆಲವರಿಗೆ ಗೊತ್ತೇ ಇರುವುದಿಲ್ಲ. ಇದು ಆರ್ಎಸ್ಎಸ್ನ ರಾಷ್ಟ್ರ ಭಕ್ತಿಯ ಗೀತೆ. ವಿಧಾನಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಬಾಯಿಂದ ಈ ಗೀತೆ ಕೇಳಿ ಬಂದ ನಂತರ ಈಗ ವಿವಾದಕ್ಕೆ ಕಾರಣವಾಗಿದೆ. ಆರಂಭದಲ್ಲಿ ಈ ವಿಷಯ ಇಷ್ಟೊಂದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ ಅಂತ ಸ್ವತಃ ಡಿಕೆ ಶಿವಕುಮಾರ್ ಅವರು ಕೂಡ ಅನ್ಕೊಂಡಿರಲಿಲ್ಲ ಅನ್ಸುತ್ತೆ. ಆದ್ರೆ ಈ ಒಂದು ವಿವಾದ ಸ್ವಪಕ್ಷದಲ್ಲಿ ಅಂದ್ರೆ ಕಾಂಗ್ರೆಸ್ನಲ್ಲಿಯೇ ಭಾರಿ ಸಂಚಲನ ಮತ್ತು ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇತ್ತೀಚೆಗಷ್ಟೇ ಸಚಿವ ಸ್ಥಾನದಿಂದ ವಜಾಗೊಂಡಿದ್ದಂತಹ KN ರಾಜಣ್ಣರವರು ನಮಗೊಂದು ನ್ಯಾಯ, ಡಿಕೆ ಶಿವಕುಮಾರ್ ಅವರಿಗೂ ಒಂದು ನ್ಯಾಯನ, ಅವರು ಏನ್ ಬೇಕಾದ್ರೂ ಮಾತಾಡ್ಬೋದಾ, ನಾವೇನಾದ್ರೂ ಪಕ್ಷದ ವಿರುದ್ಧ ಮಾತಾಡಿದ್ರೆ ಮರುಕ್ಷಣವೇ ಪಕ್ಷದಿಂದ ಕಿತ್ತಿಸಿದ್ದಾರೆ, ಆದ್ರೆ ಪಕ್ಷದ ಉನ್ನತ ಸ್ಥಾನದಲ್ಲಿರುವ ಡಿಕೆ ಶಿವಕುಮಾರ್ ಅವರು ಏನ್ ಬೇಕಾದ್ರೂ ಮಾತಾಡಬಹುದಾ ಅಂತ ಬಹಿರಂಗವಾಗಿ ಹೇಳಿದ್ರು. ಇನ್ನು ಕಾಂಗ್ರೆಸ್ನ MLC BK ಹರಿಪ್ರಸಾದ್ ರವರು ಡಿಕೆ ಶಿವಕುಮಾರ್ ಅವರು RSS ಗೀತೆ ಹಾಡಿದ್ದನ್ನ ತೀವ್ರವಾಗಿ ಖಂಡಿಸಿದ್ರು. DCM ಆಗಿ ಅವರು RSS ಗೀತೆ ಹಾಡಿದ್ರೆ ತಪ್ಪಿಲ್ಲ, ಆದ್ರೆ KPCC ಅಧ್ಯಕ್ಷರಾಗಿ ಕಾಂಗ್ರೆಸ್ನ ನಾಯಕನಾಗಿ ಈ ಗೀತೆಯನ್ನ ಹಾಡಿದ್ರೆ ಅದು ತಪ್ಪು, ಕ್ಷಮೆ ಕೇಳಲೇಬೇಕು ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ DCM DK ಶಿವಕುಮಾರ್ ಅವರು ದಿಢೀರ್ ಪತ್ರಿಕಾಗೋಷ್ಠಿಯನ್ನ ಕರೆದು ಇಂದು ಕ್ಷಮೆಯನ್ನ ಯಾಚಿಸಿದ್ರು. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕ್ಷಮೆಯನ್ನ ಕೋರಿದ್ರು. DK ಶಿವಕುಮಾರ್ ಅವರ ಈ ಕ್ಷಮೆಯಾಚನೆ ಈಗ ಕಾಂಗ್ರೆಸ್ನಲ್ಲಿ ಸಂಚಲನವೇ ಮೂಡಿಸಿದೆ. ಸಾಮಾನ್ಯವಾಗಿ DK ಶಿವಕುಮಾರ್ ಅವರು ಡೇರ್, ಯಾವುದೇ ಕಾರಣಕ್ಕೂ ಬಗ್ಗಲ್ಲ, ಯಾರ ಹೇಳಿಕೆಗೂ ಕೂಡ ಸೊಪ್ಪು ಹಾಕದ ನಾಯಕ, ತಾನು ಹೇಳಿದ್ದೇ ಫೈನಲ್ ಅನ್ನುವ, ನಾನು ಮಾಡಿದ್ದೇ ಸರಿ ಅನ್ನುವ ಬೋಲ್ಡ್ ಕಾಂಗ್ರೆಸ್ನ ನಾಯಕ. ಅಂಥದ್ರಲ್ಲಿ ದಿಢೀರಂತ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಇಂದು ಎಲ್ಲರಿಗೂ ಕ್ಷಮೆಯಾಚಿಸಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರಲ್ಲಿ ಅಚ್ಚರಿ ಮೂಡಿಸಿದೆ. ಅರೆ ಅಂಥದ್ದೇನಿದೆ ಈ RSSನ ಗೀತೆಯಲ್ಲಿ? ಅಷ್ಟಕ್ಕೂ DK ಶಿವಕುಮಾರ್ ಅವರು ಹೇಳಿದ ಈ ಸಾಂಗ್ಗೆ ಕ್ಷಮೆ ಕೇಳುವಂತ ಸ್ಥಿತಿ DK ಶಿವಕುಮಾರ್ ಅವ್ರಿಗೆ ಬಂದ್ಬಿಡ್ತಾ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಮೂಲಗಳ ಮಾಹಿತಿಗಳ ಪ್ರಕಾರ ಈ ವಿಷಯ ಹೈಕಮಾಂಡ್ಗೂ ಕೂಡ ತಲುಪಿದೆಯಂತೆ. ಅಷ್ಟು ಸುಲಭವಾಗಿ ಕಾಂಗ್ರೆಸ್ನ DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳುವಂತಹ ನಾಯಕ ಅಲ್ವೇ ಅಲ್ಲ. ಹೈಕಮಾಂಡ್ ನಿಂದ ಒಂದಷ್ಟು ಬುದ್ಧಿವಾದಗಳ ಮಾತುಗಳು ಕೇಳಿಬಂದ ನಂತರ DK ಶಿವಕುಮಾರ್ ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಿದ್ದಾರೆ ಕಾಂಗ್ರೆಸ್ನ ಕೆಲವು ನಾಯಕರುಗಳು. ಈ ಹಿಂದೆ ಧರ್ಮಸ್ಥಳ ಕ್ಷೇತ್ರದ ಅಪಪ್ರಚಾರದ ಪ್ರಕರಣದಲ್ಲಿ ಎಲ್ಲರಿಗಿಂತ ಮೊದಲು ಖಾಲಿ ಡಬ್ಬ ಸೌಂಡ್ ಮಾಡ್ತಾ ಇದೆ, ಎಲ್ಲ ಬೋಗಸ್ ಅಂತ ಹೇಳಿದ್ರು. SIT ರವರು ತನಿಖೆಯನ್ನ ಮುಂದುವರಿಸಿದ್ರು ಕೂಡ ಆತುರವಾಗಿ ಕಾಂಗ್ರೆಸ್ನ ನಾಯಕ DK ಶಿವಕುಮಾರ್ ಅವರು ಧರ್ಮಸ್ಥಳದ ಬಗ್ಗೆ ಕ್ಲೀನ್ ಶೀಟ್ ಕೊಟ್ಟಿದ್ದು ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿತ್ತು. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದಂತಹ ಹೈಕಮಾಂಡ್ ಒಂದು ಹಂತದಲ್ಲಿ ಸುಮ್ಮನೆ ಇತ್ತು. ಆದ್ರೆ RSSನ ಗೀತೆ ವಿಧಾನಸಭೆಯಲ್ಲಿ ಹಾಡಿದ್ದೆ ಈಗ ಹೈಕಮಾಂಡ್ಗೆ ಸ್ವಲ್ಪ ಮುಜುಗರ ಉಂಟಾಗಿತ್ತು ಅಂತ ಹೇಳಲಾಗ್ತಿದೆ. DK ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ನನ್ನ RSS ಗೀತೆ ಹೇಳಿರುವ ವಿಷಯದಲ್ಲಿ ಹೈಕಮಾಂಡ್ನ ಯಾವ ನಾಯಕರು ನನಗೆ ಏನೂ ಹೇಳಿಲ್ಲ ಅಂತ ಸ್ಪಷ್ಟೀಕರಣ ಕೊಟ್ಟರು. ಆದ್ರೂ ಕೂಡ ಹೈಕಮಾಂಡ್ನ ಸೂಚನೆ ಇಲ್ಲದೆ DK ಶಿವಕುಮಾರ್ ಅವರು ಈ ರೀತಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ ಕೆಲವು ನಾಯಕರುಗಳು. ಕಾಂಗ್ರೆಸ್ ಕಾರ್ಯಕರ್ತರಿಗೆ RSS ಗೀತೆಯನ್ನ ಆಡಿದ್ದಕ್ಕೆ ಕ್ಷಮೆ ಕೇಳುತ್ತಲೇ DK ಶಿವಕುಮಾರ್ ಅವರು ತಮ್ಮ ಕದರನ್ನ ಮತ್ತೆ ತೋರಿಸಿದ್ರು. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರ ಸಿದ್ಧಾಂತದ ಬಗ್ಗೆ ನನಗೂ ಕೂಡ ಗೊತ್ತಿದೆ ಅಂತ ವಿಧಾನಸಭೆಯಲ್ಲಿ ಅವರಿಗೆಲ್ಲ ಸ್ವಲ್ಪ ಕಾಲೆಳೆದೆ ಅಂತ ಹೇಳಿದ್ರು. ವಿಧಾನಸಭೆಯಲ್ಲಿ ಆಚಾರ ವಿಚಾರಗಳನ್ನ ಪಾಲನೆ ಮಾಡಿಕೊಂಡು ಬಂದಿದ್ದೇನೆ, ವಿದ್ಯಾರ್ಥಿ ಸಂಘಟನೆಯಿಂದಲೇ ಗುರುತಿಸಿಕೊಂಡು ಬಂದಿದ್ದೇನೆ, ಹೊಸದಾಗಿ ಕಾಂಗ್ರೆಸ್ ಪಕ್ಷ ಸೇರಿಲ್ಲ, ಯಾರ ಪಾಠವೂ ಕೂಡ ಅಗತ್ಯವಿಲ್ಲ, ನನಗೂ ಗಾಂಧಿ ಕುಟುಂಬಕ್ಕೂ ಭಕ್ತ ಮತ್ತು ಭಗವಂತನ ನಡುವಿನ ಸಂಬಂಧ, ನಾನು MA ಪೊಲಿಟಿಕಲ್ ವಿದ್ಯಾರ್ಥಿ, ರಾಜಕಾರಣಕ್ಕೆ ಬರೋದಕ್ಕಿಂತಲೂ ಮುಂಚೆ ಎಲ್ಲ ಪಕ್ಷಗಳ ಅಧ್ಯಯನವನ್ನ ಮಾಡಿದ್ದೀನಿ, ಕಮ್ಯುನಿಸಂ, BJP, RSS, ದಳ ಎಲ್ಲ ಪಕ್ಷಗಳ ಬಗ್ಗೆ ತಿಳಿದಿದ್ದೇನೆ ಹೀಗಂತ ಸ್ಪಷ್ಟೀಕರಣ ಕೊಡುತ್ತಲೇ ಮತ್ತೆ ಹಿಂದುತ್ವದ ವಾದವನ್ನ DK ಶಿವಕುಮಾರ್ ಅವರು ಮತ್ತೆ ಪ್ರಬಲವಾಗಿ ಮಂಡಿಸಿದ್ರು. ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ ನಿಜ, ಹಾಗಂತ ಮಾತ್ರಕ್ಕೆ ನಾನು ಧರ್ಮವನ್ನ ಬಿಡಲ್ಲ, ನನ್ನ ಧರ್ಮದ ಜೊತೆಗೆ ಇತರ ಧರ್ಮಗಳ ಬಗ್ಗೆಯೂ ಕೂಡ ನನಗೆ ನಂಬಿಕೆ ಇದೆ, ಮುಸ್ಲಿಂ, ಕ್ರಿಶ್ಚಿಯನ್ ಇತರ ಧರ್ಮಗಳ ಬಗ್ಗೆ ಕೂಡ ಗೌರವ ಇದೆ, ಆದ್ರೆ ಇವೆಲ್ಲದಕ್ಕಿಂತಲೂ ಮಾನವ ಧರ್ಮದ ಮೇಲೆ ನಾನು ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡಿದ್ದೀನಿ ಅಂತ DK ಶಿವಕುಮಾರ್ ಅವರು ತಮ್ಮ ಈ ಎಲ್ಲ ವಿವಾದಕ್ಕೆ ತೆರೆ ಎಳೆಯೋದಕ್ಕೆ ಪ್ರಯತ್ನವನ್ನ ಪಟ್ಟರು. DK ಶಿವಕುಮಾರ್ ಅವರು ಸಾರಿ ನಾನೊಬ್ಬ ಹಿಂದೂ ಆದ್ರೂ ಕೂಡ ಕಾಂಗ್ರೆಸ್ಗೆ ಪಕ್ಷಕ್ಕೆ ನಿಷ್ಠ ಅಂತ ಎಷ್ಟೇ ಬಾರಿ ಹೇಳಿದ್ರು ಕೂಡ ಆದರೂ ಕೂಡ ಕೆಲವು ನಾಯಕರುಗಳಿಗೆ DKಶಿ ನಡೆ ಬಗ್ಗೆ ಇನ್ನೂ ಕೂಡ ಅನುಮಾನ. DK ಶಿವಕುಮಾರ್ ಅವರು ಪದೇ ಪದೇ ಹಿಂದುತ್ವದ ಜಪ ಮಾಡ್ತಿರೋದಾದ್ರೂ ಯಾಕೆ? ಮುಖ್ಯಮಂತ್ರಿಯ ಬದಲಾವಣೆಯ ಈ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಾದಂತೆ ಹಿಂದುತ್ವದ ಜಪ ಮಾಡ್ತಿರೋದು ಕೆಲ ನಾಯಕರಲ್ಲಿ ಆತಂಕ ಮತ್ತು ಕೆಲ ನಾಯಕರಲ್ಲಿ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದೆ. ಯಾರು ಏನೇ ಹೇಳಿದ್ರು DK ಶಿವಕುಮಾರ್ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡೋದ್ರಲ್ಲಿ ನಂಬರ್ 1. ಕರ್ನಾಟಕ ರಾಜ್ಯದ ಮಟ್ಟಿಗೆ ದೇವೇಗೌಡರನ್ನ ಬಿಟ್ರೆ DK ಶಿವಕುಮಾರ್ ಪೊಲಿಟಿಕಲ್ ನಲ್ಲಿ ಪಳಗಿದ ಮಾಸ್ಟರ್ ಮೈಂಡ್.
ಆಡುವ ಪ್ರತಿ ಮಾತಿನಲ್ಲೂ ಅದರ ಹಿಂದೆ ಒಂದು ದೊಡ್ಡ ಅರ್ಥ ಇರುತ್ತೆ, ದೊಡ್ಡ ಮಾಸ್ಟರ್ ಸ್ಟ್ರಾಟಜಿನೇ ಇರುತ್ತೆ. ಅಷ್ಟು ಸುಲಭವಾಗಿ ವಿಧಾನಸಭೆಯಲ್ಲಿ ಎಲ್ಲರ ಮುಂದೆ RSS ನ ಸಾಂಗನ್ನ ಅಷ್ಟು ಧೈರ್ಯವಾಗಿ ಹೇಳೋದಕ್ಕೆ DK ಶಿವಕುಮಾರ್ ಅವರಿಗೆ ಏನು ಪ್ರೇರಣೆ ಆಯ್ತು ಅನ್ನೋದೇ ಈಗ ಎಲ್ಲರಿಗೂ ದೊಡ್ಡ ಪ್ರಶ್ನೆ. ಕೆಲವು ದಿನಗಳ ಹಿಂದೆ ಶಿವರಾತ್ರಿಯ ಸಮಯದಲ್ಲಿ ಇಶಾ ಫೌಂಡೇಶನ್ ನ ಶಿವರಾತ್ರಿ ಸಂಭ್ರಮದಲ್ಲಿ ಅಮಿತ್ ಶಾ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ರು. ಅದಾದ ನಂತರ ಧರ್ಮಸ್ಥಳ ವಿಚಾರದಲ್ಲಿ ಧರ್ಮಸ್ಥಳದ ಪರ ನಿಂತಿದ್ರು. ಈಗ RSS ನ ಗೀತೆಗಳನ್ನ ಹೇಳುವ ಮೂಲಕ ಹಿಂದುತ್ವ ಹಾಗೂ ಸಾಫ್ಟ್ ಹಿಂದುತ್ವದತ್ರ ವಾಲದರ DK ಶಿವಕುಮಾರ್ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. DK ಶಿವಕುಮಾರ್ ಅವರ ತಲೆಯಲ್ಲಿ ಅದು ಯಾವ ಸ್ಟ್ರಾಟಜಿ ಇದೆಯೋ ಗೊತ್ತಿಲ್ಲ. DK ಶಿವಕುಮಾರ್ ಅವರ ರಾಜಕೀಯ ಬೆಳವಣಿಗೆಯಲ್ಲಿ ಈ ಹಿಂದುತ್ವದ ಜಪ ಒಂದಲ್ಲ ಒಂದು ದಿನ ಕೈ ಹಿಡಿಯೋದಂತೂ ಪಕ್ಕ. ನೀವೇನ್ ಹೇಳ್ತೀರಾ? DK ಶಿವಕುಮಾರ್ ಅವರು ಹೇಳಿದ ಈ RSS ಗೀತೆಗೆ ಕ್ಷಮೆ ಕೇಳಿದ್ದು ಸರಿನಾ ತಪ್ಪ, ಅಥವಾ DK ಶಿವಕುಮಾರ್ ಅವರು ಹಿಂದುತ್ವದ ಪರ ಆಗಾಗ ಮಾತಾಡ್ತಿರೋದು ಸರಿನೋ ತಪ್ಪು ಅಂತ ಕಮೆಂಟ್ ಮಾಡಿ.